ಆ್ಯಂಡ್ ಸೊ ಫೈನಲ್ ಡಿಸೈನ್ ಇಲ್ಲೈತೆ ನೋಡ್ರಿ ಹಿಂಗೈತಿ. ಆ್ಯಂಡ್ ಭಾಳಕರ ಪಿಕ್ಚರ್ ಆತ್ರಿ. ಈಗ ಜಸ್ಟ್ ನಾ ವಿಜಯ್ಗೆ ಫೋನ್ ಮಾಡಿ ಕೇಳಿ ಕುಕಿಂಗ್ ದಿಸ್ ಫಾರ್ ಮೈ ಕ್ರಶ್. ನಮ್ಮ ಅಣ್ಣಂದ ನಿನ್ನೆ ಸ್ವಲ್ಪ ಅಸೈನ್ಮೆಂಟ್ ಎಲ್ಲ ಬರ್ದು ಕೊಡತ್ತಿತ್ತು. ಟೆನ್ಷನ್ ತಗೋರಿ, ಕರೆ ಲೈಫ್ ಎಂಜಾಯ್ ಮಾಡ್ಕೊಂತ ಟೆನ್ಷನ್ ತಗೋರಿ. ಕೇಳಿದ ನಂಗೆ ಡೌಟ್ ಬಂದ್ಬಿಡ್ತಿತ್ತು, ಇಷ್ಟು ದಿನ ಕಾಲೇಜ್ ಇಲ್ಲಾರ್ದಕ್ಕೆ ಈಗ ಕಾಲೇಜ್ ಅಲ್ಲಿ ಹಂಗಂತ ಅಡುಗೆ ಮಾಡಕ್ಕೆ ಬರೋದಿಲ್ಲ ಅಂತಿಲ್ಲ. ಮೊನ್ನೆ ನಾ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ, ಮತ್ತು ಭಾಳ ಮಸ್ತ್ ಆಗಿದೆ. ಸೊ ನಮ್ಮ ಮಮ್ಮಿ ಸ್ಕೂಲಿಂದ ಪಾಪ ದುಡ್ಡು ಬಂದಿರ್ತಾರಲ್ರಿ, ಪಾಪ ದಣದ್ ಬಂದಿರ್ತಾರೆ. ಅದ್ರ ಸಂಬಂಧ ಅವ್ರಿಗೆ ಬಂದು ಕೂಡ ಎವ್ರಿ ಟೈಮ್ ಏನು ಮಾಡ್ತೀನಿರಿಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪಿಟ್ಟರ, ಮ್ಯಾಗಿಯರ, ಇಲ್ಲ ಅವಲಕ್ಕಿಯರ, ಅವ್ರು ಏನು ಹೇಳ್ತಾರಲ್ಲ ಅದನ್ನ ಮಾಡ್ಕೊಡ್ತೀನಿ. ನಾನು ಹುಬ್ಳಿದಿಂದ ಅಣ್ಣ ಬರಾತೇನೆ ಅಂತ ಅಂದಿದ್ದಲ್ಲ, ಇವಾಗ ವಿಜಯ್ ಅಣ್ಣ ಅವ ಶಾಣ ಏನು ಮಾಡ್ಬಿಟ್ಟು ನೊಂದೇರು ನಗು ಬರತ್ತಿತ್ತು. ಬೈ ಹ್ಯಾಪಿ ಬರ್ಡೇ. ಆರು ಟರ್ನ್ 3 ಇಯರ್. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ದೇವ್ರೆಲ್ಲೂ ಇಲ್ಲ ರೀ, ದೇವ್ರು ನಿಮ್ಮ ಮಮ್ಮಿ ಪಪ್ಪನೇ ಆಗದ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಲ್ಲಿ. ಸೊ ಹೇ ನಮಸ್ಕಾರ ಎಲ್ಲರಿಗೂ, ಎಲ್ಲ ಅರ್ಚಿತದ್ರಿ ಅಂತ ಅನ್ಕೊಂಡೇನಿ. ಆ್ಯಂಡ್ ನಾವು ಕ್ರೂ ಮಸ್ತ್ ಜಿಂಗದೇವಿ. ಸೊ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ನಿಮಗೆ ತಮ್ಮನೇ ನೋಡಿ ಗೊತ್ತಾಗಿರ್ತೈತೆ ಅನಿಸ್ತೈತಿ ಇವತ್ತಿನ ಡೇ ಏನೈತಿ, ಏನು ಸ್ಪೆಷಲ್ ಏನಿಲ್ಲ ಅಂತ. ಸೊ ಇದು ಯಾವ ದಿನ ಬ್ಲಾಗ್ ಬರತೈತಲ್ರಿ, ಆ ದಿನ ಅಣ್ಣನ ಬರ್ಡೇ ಇರ್ತೈತಿ. ಸೊ ಹಂಗೆ ವಿಶ್ ಮಾಡ್ರಿ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ನಿಮ್ಗೆ ಏನೇನು ಕಮೆಂಟ್ ಮಾಡ್ದೈತಿ ಬಟ್ ಬರ್ಡೇ ವಿಶ್ ಮಾಡ್ರಿ. ಆ್ಯಂಡ್ ಏನಪ್ಪ ಅಂತಂದ್ರೆ ಇಷ್ಟು ದಿನ ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ಸ್ ಬರತೈತೆ, ಒಂದಿನ ಮಿಸ್ ಆತ ಅನಿಸ್ತೈತಿ. ನಂಗೆ ಬೇಜಾರಾಗತೈತಿ, ನೀವು ಭಾಳ ಮಾಡಿ ನಂಗೆ ಮಿಸ್ ಮಾಡಿರ್ಬೋದು ಅನಿಸ್ತೈತಿ. ಅದೇನಾತನ್ರಿಪ್ಪ, ಆ ದಿನ ಬ್ಲಾಗ್ ಮಾಡ್ಬೇಕಿತ್ತ, ಕರೆ ನಾ ಅನ್ಕೊಂಡೆ ಬೇಡ ಬಿಡ, ಯಾಕಂದ್ರೆ ಗೇಮಿಂಗ್ ಸೆಟಪ್ ಅಂತೂ ತೋರಿಸಿದೆ ನಾನು ನಿಮ್ಗೆ. ಅದಕ್ಕೆ ಅನ್ಕೊಳತೀನಿ ಆದಷ್ಟು ಎಷ್ಟಾಗ್ತಿತ್ತಲ್ಲ ಆ ಟೈಪ್ ಡೈಲಿ ಬ್ಲಾಗ್ಸ್. ಸೊ ಲಾಂಗ್ ಬ್ಲಾಗು ಬರ್ತಿರ್ತಾವೆ, ಆಮೇಲೆ ಮಿನಿ ಬ್ಲಾಗು ಬರ್ತಾವೆ. ಮಿನಿ ಬ್ಲಾಗಿಗೆ ಐತಲ್ಲ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿರಿ. ಲಾಸ್ಟ್ ಟೈಮ್ ಸಪೋರ್ಟ್ ಮಾಡತ್ತಿದ್ರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಸಪೋರ್ಟ್ ಮಾಡಿರಿ. ಆ್ಯಂಡ್ ನೋಡೋಣಂತ, ಈಗಂತೂ ಹಾಲಿಡೇಸ್ ಐತಂದಲ್ಲ, ಅದ್ರ ಸಂಬಂಧ ಅಟ್ಲೀಸ್ಟ್ ಟ್ರೈ ಮಾಡ್ತೇನಂತ ಆದಷ್ಟು ಜಾಸ್ತಿ ಯೂಟ್ಯೂಬ್ನಾಗ ಬ್ಲಾಗ್ಸ್, ಮಿನಿ ಬ್ಲಾಗ್ಸ್, ಲಾಂಗ್ ಬ್ಲಾಗ್ ತರಕ್ಕೆ. ಅದಕ್ಕೆ ತಿಂಗ್ ಮಾಡತ್ತೇವೆ. ಹೆಂಗೂ ವಿಜಯ್ ಮನಿನಾಗ ಅದಾನೆ, ಅವ ಸ್ಯಾಟರ್ಡೇ ಐ ಗೆಸ್ ಊರಿಗೆ ಹೋಗ್ಬೋದು ಅನಿಸ್ತೈತಿ. ಅವ ಅನ್ನತ್ತಿದ್ದ ಅಟ್ಲೀಸ್ಟ್ ಕಾರಿಂದಾರ ನಾರ್ಮಲ್ ಬಲೂನ್ ಅದು ಹಾಕಿ ಡೆಕೋರೇಷನ್ ಮಾಡಿ ಬರ್ಡೇ ಮಾಡ್ಬೇಕಂತೈತಿ. ನೋಡೋಣಂತ. ಈಗ ಅವ ಕಾಲೇಜಿಗೆ ಹೋಗ್ಯಾನೆ, ಬರ್ಬೋದು. ಅವ್ನ ಮುಂದೆ ಅಂತೂ ಕುಂತೆಲ್ಲ ಡೆಕೋರೇಷನ್ ಮಾಡಿದ್ರೆ ಪಿಕ್ಚರ್ ಆಗ್ತೈತೆ. ಅವ ಇಂಥದ್ರಾಗೆಲ್ಲ ಭಾಳ ಅಂದ್ರೆ ಭಾಳ ಚೆನ್ನ ಅದ, ಅವ್ನು ಗೊತ್ತಾಗ್ಬಿಡ್ತೈತಿ. ಆ್ಯಂಡ್ ನಿನ್ನೆ ವ್ಲಾಗ್ ಮಾಡ್ಬೇಕಿತ್ರಿಪ್ಪ, ನಾನು ನಿನ್ನೆ ಒಂದಿನ ಮಿಸ್ ಆತ, ಇಲ್ಲಾಂದ್ರೆ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ವ್ಲಾಗ್ಸ್ ಬರತ್ತೈತೆ. ಅದ ನಿನ್ನಿದ ಸ್ವಲ್ಪ ಪಿಕ್ಚರ್ ಆತ. ನಮ್ಮ ಅಣ್ಣಂದ ನಿನ್ನೆ ಸ್ವಲ್ಪ ಅಸೈನ್ಮೆಂಟ್ ಎಲ್ಲ ಬರ್ದು ಕೊಡತ್ತಿತ್ತು. ಕಟ್ ಗೈಸ್ನ ಹೆಲ್ಪ್ ಮಾಡಿಲ್ಲ, ನಾ ಬರ್ದು ಕೊಟ್ಟಿಲ್ಲ. ಅವ ನಂಗೆ ಅಂದ, ನಂಗೆ ಸ್ವಲ್ಪ ಡ್ರಾಯಿಂಗ್ ಮಾಡ್ಕೊಡು, ನಂಗೆ ಅಸೈನ್ಮೆಂಟ್ ಬರ್ದು ಕೊಡು ಅಂತಂದ. ನಾ ಬರ್ದು ಕೊಡ್ಬೋದಿತ್ತು, ಕರೆ ನಾ ಬರ್ದು ಕೊಟ್ಟಿಲ್ಲ. ಯಾಕಂತಂದ್ರೆ ಇವತ್ತು ನಾ ಬರ್ದು ಕೊಟ್ಟೆ ಅಂತಂದ್ರೆ ನಾಳೆ ಮತ್ತವ ನನ್ನ ಕಡೆ ಬರ್ಸ್ತಾನೆ, ಮತ್ತು ನಾಡ್ದು ನನ್ನ ಮೇಲೆ ಡಿಪೆಂಡ್ ಆಗ್ತಾನೆ. ಅದ್ರ ಸಂಬಂಧ ನಾವು ಸ್ವಲ್ಪ ಇಂಡಿಪೆಂಡೆಂಟ್ ಆಗಲಿ ಲೈಫ್ನಾಗ ಅಂತ ನಾ ಬರ್ದು ಕೊಟ್ಟಿಲ್ಲ. ಟಾ ಇಲ್ಲ ಟಾ ಹಿಂಗೆ ಮಾಡ್ತಿದ್ದೆ. ನಾ ಬ್ಲಾಗ್ ಮಾಡೋದಕ್ಕೂ ಸಣ್ಣ ಕರೆಕ್ಟಾಗಿ ರಿಂಗ್ ಲೈಟ್ ಕೊಡತ್ತಿತ್ತು ನಂಗೆ ಸಣ್ಣ. ಆ್ಯಂಡ್ ಅಂದಿಲ್ರಿ ನಾ ಸನ್ಸೆಟ್ ಪರ್ಸನ್, ಅದಕ್ಕೆ ನಂದು ಸನ್ಸೆಟ್ ಅದ ಸ್ವಲ್ಪ ವೈಬ್ ಭಾಳ ಮ್ಯಾಚ್ ಆಗ್ತೈತಿ. ಇವು ಭಾಳ ಚಂದ ಕಾಣತ್ತಿಲ್ಪ. ನಾ ಎನಿವೇಸ್ ಆ್ಯಂಡ್ ಅಣ್ಣಂದು ಈಗ ಅಣ್ಣ ಕಾಲೇಜಿಗೆ ಹೋಗ್ಯಾನೆ. ಅವ ಈಗ ಸಂಜೆಗೆ ಒಂದು 6-6:30 ಬರ್ಬೋದು ಅನಿಸ್ತೈತಿ. ವಿಜಯ್ ಅವ್ರ ಮನೆಗೆ ಹೋಗ್ಯಾನೆ. ಅವ್ನು ಕಾಲ್ ಮಾಡಿ ಸುಳ್ಳೆ ಏನಾರು ಪಿಕ್ಚರ್ ಹಾಕಿ ಹೋಗ್ಬೇಕು. ಈಗ ನಾವು ಸುಳ್ಳೆ ಇಲ್ಲೇ ಅಡ್ಡಾಡಕೊಂಟೇವಿ, ರೀಲ್ಸ್ ಮಾಡಕೊಂಟೇವಿ, ಬ್ಲಾಗ್ ಮಾಡಕೊಂಟೇವಿ ಅಂತ ಏನಾರ ಹೇಳ್ಬೇಕು. ಆದರೆ ಆಬ್ವಿಯಸ್ಲಿ ಅವ್ನು ಡೌಟ್ ಬಂದೇ ಬಿಡ್ತೈತೆ, ಯಾಕಂದ್ರೆ ನಾಳೆ ಬಡ್ಡೆಯಲ್ಲಿ ಇವ್ರು ಏನೋ ಪ್ಲಾನ್ ಮಾಡತ್ತಾರಂತೆ. ನೋಡ್ಬೇಕು ಇನ್ನೂ ಏನಾಗ್ತೈತೆ ಗೊತ್ತಿಲ್ಲ. ಆ್ಯಂಡ್ ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ಏನೆಲ್ಲ ಹೇಳ್ತೇನೆ ನಿಮಗೆ. ಸ್ಟೇ ಟ್ಯೂನ್ಡ್. ಆ್ಯಂಡ್ ಭಾಳಕರ ಪಿಕ್ಚರ್ ಆತ್ರಿ. ಈಗ ಜಸ್ಟ್ ನಾವು ವಿಜಯ್ಗೆ ಫೋನ್ ಮಾಡಿ ಕೇಳಿದೆ ಅಲ್ಲದೆ ಅಂತ. ಹುಬ್ಳಿಗೆ ಹೋಗಿದ್ದಾರೆ ಇವ್ರು ದೊಡ್ಡಮ್ಮನ ಮನೆಗೆ. ಆ್ಯಂಡ್ ನಾವು ಪ್ಲಾನ್ ಏನು ಮಾಡಿದ್ವಿರಿಪ್ಪ ಅಂತಂದ್ರೆ, ನಮ್ಮ ಅಣ್ಣ ಶಿರೋನ್ ಒಯ್ತಾನೆ ಕಾಲೇಜಿಗೆ, ಬಿಟ್ಟರೆ ಆರು ಒಯ್ತಾನೆ. ಅವ 2 ಒಯ್ದಿಲ್ಲ ಇವತ್ತಿನ. ಅದನ್ನ ಅನ್ಕೊಂಡು ನಾವು ಬಸ್ಸಿಗೆ ಹೋಗ್ಯಾನಪ್ಪ ಅಂತ. ಅವ ನೋಡಿದ್ರೆ ಶಾಡೋ ಒಯ್ದಾನೆ. ಸೊ ಹಿಂಗೆ ಸೀನಾಗಿ ಬಿಟ್ಟಿತ್ರಿ. ನಾವು ಶಾಡೋನಾಗ ಡೆಕೋರೇಷನ್ ಮಾಡ್ಬೇಕಂತಿತ್ತೆ. ಅವಾಗ ನಮ್ಮ ಅಣ್ಣ ಕಾಲೇಜ್ ಹೋಗ್ತಾನಲ್ರಿ ಶಿರೋನ್ ತೊಗೊಂಡೆ, ನಾ ಮತ್ತು ವಿಜಯ್ ಅದೇ ಶಾಡೋನಾಗ ಡೆಕೋರೇಷನ್ ಮಾಡ್ಬೇಕಂತಿತ್ತೆ. ಬೈ ಪಿಕ್ಚರ್ ಆತ್ರಿಪ್ಪ, ನಮ್ಗೆ ಮೂಯೆ ಆತ. ಅವ ಬಂದು ಕೂಳೆ ಈಗ ಸಂಜೆಗೆ ಬರ್ತಾನೆ, ಅದನ್ನು ತೊಗೊಂಡು ಇಲ್ಲಿ ಏನಾರು ಪಿಕ್ಚರ್ ಹಾಕಿ ಅವಂಗೆ ನಾವೇನೋ ತೊಗೊಂಬರಾಕೊಂಟೇವೆ ಅಂತ ಹೇಳ್ಬೇಕು. ಇಲ್ಲಾಂದ್ರೆ ಏನಾರ ಲೈಕ್ ಒಟ್ಟು ಏನಾರು ಪಿಕ್ಚರ್ ಹಾಕಿ ಹೋಗ್ಬೇಕು ಅವಂಗೆ. ಅದನ್ನು ಮಾಡಿ ಏನಾರ ಕಾರ್ನಾಗ ಜಸ್ಟ್ ಡೆಕೋರೇಷನ್ ಮಾಡಿ ಇಡ್ತೈತಂತ. ರಾತ್ರಿ 12 ಆದ ಕೂಳೆ ಅವ್ನು ಕೇಕ್ ಕಟ್ ಮಾಡಿಸ್ತೈತಿ. ಅವ ಅಂದೇನಲ್ರಿ ನಾವು ಭಾಳ ಚಲೋ ಅದ, ನಾವು ಇಂಥವೆಲ್ಲ ಗೊತ್ತಾಗ್ಬಿಡ್ತಾವೆ, ಭಾಳ ಜಲ್ದಿ ಗೊತ್ತಾಗ್ತಾವೆ ಇಂಥವೆಲ್ಲ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗತ್ತೈತೆ ನಂಗೆ ಸ್ವಲ್ಪ. ನೋಡೋಣಂತ ನಾರ್ಮಲ್ ಲೈಕ್ ಸರ್ಪ್ರೈಸ್ ಕೊಡೋಣಂತೆ, ನೋಡೋಣಂತ ಏನಾಗ್ತೈತಂತ. ಆ್ಯಂಡ್ ಇನ್ನೊಂದೇ ಹೀಗೆ ಬೇಕೈತಿಲ್ಲ. ಎನಿವೇಸ್ ಡಿಸ್ಟ್ರಾಕ್ಷನ್ಸ್ ಬರ್ತೈತಿ. 2026ನಾಗ ಡಿಸ್ಟ್ರಾಕ್ಟ್ ಆಗಬಾರ್ದು, ರೂಲ್ ನಂಬರ್ 1. ಹಾಂ ಆ್ಯಂಡ್ ಏನು ಹೇಳತ್ತಿದ್ದೀರಿ ನಾನಂತಂದರೆ, ವಿಜಯ್ ಅಂತಂದ್ರೆ ಮನೆ ಮುಂದೆ ಹೆಂಗೂ ಸ್ಪೇಸ್ ಐತಲ್ಲ, ಅಲ್ಲಿ ಹಿಂಗೆ ಒಂದು ಮ್ಯಾಲೆ ಹಿಂಗೆ ಬಾರ್ ಟೈಪ್ ಬರ್ತೈತಲ್ರಿಪ್ಪ, ಅದು ಸರ್ಕಲ್ಸ, ಅದಕ್ಕೆ ಬಲೂನ್ ಅದು ಹಾಕಿ ದೊಡ್ಡ ಡೆಕೋರೇಷನ್ ಮಾಡೋಣ ಅಂತಂದ. ಈಗ ನಮ್ಮ ಮನೆ ಕಡೆ ತಂದು ಅದನ್ನು ಸ್ಟ್ಯಾಂಡ್ ಇಟ್ವಿ ಅಂತಂದ್ರೆ ಅವ ನಮ್ಮ ಮನೆಗೆ ಬರೋದಿಲ್ಲ. ಈಗ ಅಂದ್ಬಿಡ್ತಾನೆ ನಂಗೆ ಬೇಡ,
ನಾ ಬಡ್ಡೆ ಮಾಡ್ಕೊಳ್ಳೋದಿಲ್ಲ. ಅದ್ರ ಸಂಬಂಧ ನಂಗೆ ಸುಮ್ಮನೆ ಬೇಡ ಬಿಡ್ಲಿ, ಏನು ಬಡ್ಡೆ ಮಾಡ್ತೀವಿಲ್ಲ, ಹಿಂಗೆ ಬಡ್ಡೆ ಮಾಡ್ಕೊತೀನಿ ದೊಡ್ಡ ಕೋಣಾಗಿ ಅಂತಂದು ನಾಟಕ ಮಾಡೋದಂಗೆ ಅಷ್ಟಂತಂದ ಬೇಕಾದ್ರೆ ನಾರ್ಮಲ್ಸ್ ಅದು ಕಾರ್ನಾಗೇನು ಡೆಕೋರೇಷನ್ ಮಾಡಿ ಕೇಕ್ ಕಟ್ ಮಾಡ್ಸೋಣ. ಆ್ಯಂಡ್ ಎಷ್ಟು ಸೀನ್ ಐತಿ ನೋಡೋಣಂತೆ. ನಾವು ಅರ್ಧ ಎಕ್ಸೈಟೆಡ್, ನಾವು ಅರ್ಧ ಟೆನ್ಷನ್ ಆಗತ್ತೈತೆ. ಹಂಗೆ ಅವ್ನಿಗೆ ಗೊತ್ತಿಲ್ಲ ಅನಿಸ್ತೈತೆ ರೀ. ನಾವು ಇವತ್ತು ಬ್ಲಾಗಿಗೆ ಇನ್ನೊಂದೇನ್ರಿಪ್ಪ ಅಂತಂದ್ರೆ ಅವ್ನು ಡೌಟ್ ಬರೋದಿಲ್ಲ. ಯಾಕಂದ್ರೆ ನಾ ಇಷ್ಟು ದಿನ ಬ್ಯಾಕ್ ಟು ಬ್ಯಾಕ್ ಬ್ಲಾಗ್ಸ್ ಮಾಡತ್ತೀನಿ. ಅವ ನಂಗೆ ನಿನ್ನೇನು ಒಂದ ಬ್ಲಾಗ್ ಮಾಡ್ಬೇಕಿಲ್ಲ ಎದಕ್ಕೆ ಬಿಟ್ಟು ಅಂತಂದು ಅದಕ್ಕೆ ನಾ ಇಲ್ಲ ಏನು ಮಾಡ್ಬೇಕು ಬಿಡ್ಲಿಪ್ಪ ಅಂತದ್ಕೆ ಡೈಲಿ ಬ್ಲಾಗ್ ಮಾಡಂತಂದ. ಸೊ ಇವತ್ತು ಹಂಗೆ ಬ್ಲಾಗ್ ಮಾಡ್ಕೊತ ನಾಟಕ ಮಾಡತ್ತಿ ಅಂದ್ರೆ ಅವ್ನು ಅನ್ಕೊಂತ ಡೈಲಿ ಬ್ಲಾಗ್ ಮಾಡತ್ತಾಳ ಬಿಡಿಕೆ ಅಂತ. ಅಂದ್ರೆ ಸ್ವಲ್ಪ ಅದಾನ್ರಿ ಅವ್ನು ಚಾಲು ಕೊಪ್ಪಡಿ ಅದಾನೆ ನೋಡೋಣಂತ. ಅವ್ನಿಗೆ ಏನಾರು ಸರ್ಪ್ರೈಸ್ ಕೊಡ್ಬೇಕಂದ್ರೆ ಭಾಳ ಪ್ಲ್ಯಾನ್ ಮಾಡ್ಬೇಕು. ಆ್ಯಂಡ್ ನಾನು ಸ್ಲೀಪ್ ಸೈಕಲ್ ಫಿಕ್ಸ್ ಮಾಡ್ಬೇಕಂತ ನಮ್ಮ ಕುಕ್ಕಿ ನೋಡಿ ಕಲಿಬೇಕು ಅನಿಸ್ತೈತೆ ರೀ. ಅಕ್ಕಿ ಇಷ್ಟು ನಿದ್ದೆ ಹೊಡಿತಾಳಪ್ಪ ಅಂದ್ರೆ ಅಷ್ಟು ನಿದ್ದೆ ಹೊಡಿತಾಳೆ. ಕರೆಕ್ಟ್ ರಾತ್ರಿನೂ ಒನ್ ಟೈಮ್ ಮಕ್ಕೊಂತಾಳೆ, ಮುಂಜಾನೆ ಜಲ್ದಿ ಹೇಳ್ತಾಳೆ, ಮತ್ತು ಮಧ್ಯಾಹ್ನ ಮಕ್ಕೊಂತಾಳೆ, ಮತ್ತು ಸಂಜೆಗೆ ಮಕ್ಕೊಂತಾಳೆ. ಕೆಲಸ ಏನೈತೆ ರೀ ಅಕ್ಕಿ ನೋಡ್ರಿ. ನಮ್ಮ ಕುಕ್ಕಿ ಬೆಟ್ರಿ ಇದಿಲ್ಲಿ ಕುಕ್ಕಿ ಬೆಟ್ಟಿದ್ದು ಕುಕ್ಕಿ ನಾನೀ ಸೇಮ್ ನೋಡಿ ಕುಕ್ಕಿ ಬರ್ರೇ ನಿದ್ದೆ ಹೊಡಿತಾಳ್ರಿ, ಬರ್ರೇ ನಿದ್ದೆ ನೋಡ್ರಿ ಇಲ್ಲಿ ಮತ್ತೆ ಮಕ್ಕೊಂತಾಳೆ ಬಿಟ್ರಿ. ಇಲ್ಲಿ ಕುಕ್ಕು ನಿನ್ನ ಫ್ಯಾನ್ಸ್ ಭಾಳ ಜನ ಅದಾರ. ಹಾಯ್ ಮಾಡೋರಿ, ಹಾಯ್ ಮಾಡಿ. ಸೊ ಯಾರ್ಯಾರು ಹೊಸ ಸಬ್ಸ್ಕ್ರೈಬರ್ಸ್ ಅದಿರಿ, ಹೊಸ ಫ್ಯಾಮ್ಲಿ ಅದಿರಲ್ಲ, ಸೊ ದಿಸ್ ಈಸ್ ಅವರ್ ಪೆಟ್ ಕುಕ್ಕಿ. ನೋಡಲ್ಲಿ ಮತ್ತೆ ಮಕ್ಕೊಂತಿಲ್ಲಿ. ಆ್ಯಂಡ್ ವಿಜಯ್ ಬಾಯ್ ಹುಬ್ಬಳ್ಳಿದಿಂದ ಬರ್ಬೇಕಲ್ರಿ, ಅವ ಬರೋದು ಇನ್ನೊಂದು 20-25 ನಿಮಿಷ ಅಂತಂದ. ಆ್ಯಂಡ್ ಅಣ್ಣ ಫೋನ್ ಹಚ್ಚಿ ಕೇಳಿಲ್ಲ ನಾ ಎಲ್ಲದಾನಂತೆ. ಯಾಕಂತ ಕೇಳಿದೆ ನಂಗೆ ಡೌಟ್ ಬಂದ್ಬಿಡ್ತಿದ್ದೆ. ಇಷ್ಟು ದಿನ ಕಾಲೇಜ್ ಇಲ್ಲಾರ್ದಕ್ಕೆ ಈಗ ಕಾಲೇಜ್ ಚಾಲಿಕೇನೋ ಮಾಡತ್ತಾರ ಇವ್ರು ಸರ್ಪ್ರೈಸ್ ನಂಗೆ ಅಂತ. ಅದ್ರ ಸಂಬಂಧ ನಂಗೆ ಕಾಲ್ ಹಚ್ಚಿಲ್ಲ. ಆರಾಮ್ ಬರಲಿ ಅವ ಅರೌಂಡ್ 6-6:30 ಬರ್ಬೋದು. ಅದ್ರ ಸಂಬಂಧ ಮನ್ಯಾಗ ಕುಂತ ಏನು ಮಾಡ್ಬೇಕ್ರಿಪ್ಪ ಅಂತಂದು ಸುಮ್ಮನೆ ಮ್ಯಾಗಿ ಮಾಡತ್ತೀನಿ. ಲೆಟ್ಸ್ ಗೋ. ಆ್ಯಂಡ್ ಆಲ್ ಸೆಟ್. ಐ ಆಮ್ ರಿಸ್ಕಿಂಗ್ ಮೈ ಕ್ಯಾಮ್ರಾ ಫಾರ್ ಯು ಗೈಸ್. ಆ್ಯಂಡ್ ಸ್ವಲ್ಪ ಪಿಚೆಕ ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿರಿ. ಯಾಕಂದ್ರೆ ಸ್ವಲ್ಪ ನಮ್ದು ಮನಿ ಏನೈತಲ್ರಿ ಅದು ಸ್ವಲ್ಪ ಏನೋ ಇದೆ ಅನ್ನಕ್ಕೆ ಬರತ್ತಿಲ್ಲ. ಮೈ ಬ್ರೇನ್ ಇಸ್ ಓನ್ಲಿ ನಾಟ್ ಬ್ರೇನಿಂಗ್ ಆಗತ್ತೈತಲ್ಲಿ. ಸ್ವಚ್ಛ ಮಾಡತ್ತಾರ. ಓಕೆ, ಮನಿ ಎಲ್ಲ ಸ್ವಚ್ಛ ಮಾಡತ್ತಾರೆ. ಅದ್ರ ಸಂಬಂಧ ಇಗ್ನೋರ್ ಮಾಡಿರಿ ಬ್ಯಾಕ್ಗ್ರೌಂಡ್. ಆ್ಯಂಡ್ ತಂದೆ ಹುಡುಕ್ಯಾಡಿ ತಂದೆ ನಾ ಇದಲ್ಲಿ ಇತ್ಲಾಗಿತ್ತಲ್ಲ ಸೈಡಿಗಿತ್ತ ಹುಡುಕ್ಯಾಡಿ ತಂದೆ ನಾನು. ಹಿಂಗಾಗ್ತೈತೆ ನೋಡ್ರಿ ವೆನ್ ನಾನ್ ಕುಕ್ಕರ್ ಸೆಂಟರ್ ಟು ಕಿಚನ್. ಹಂಗಂತ ಅಡುಗೆ ಮಾಡಕ್ಕೆ ಬರೋದಿಲ್ಲ ಅಂತಿಲ್ಲ. ಮೊನ್ನೆ ನಾ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ, ಮತ್ತು ಭಾಳ ಮಸ್ತಾಗಿತ್ತು. ಇನ್ ಕೇಸ್ ನೀವೇನಾರ ತಿಂದಿದ್ರಿಪ್ಪ ನಾ ಪನ್ನೀರ್ ಬಟರ್ ಮಸಾಲ ಮಾಡಿದ್ದೆ ಅಂತಂದ್ರೆ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಓ ಹೌ ಡೌನ್ ಸಮ್ ಕ್ಯಾನ್ ಬಿ. ಹಿಂಗೆ ಬಳಸಾತೀನಿ ಅದಕ್ಕೆ ನಾನು ನೆನಪು ಸ್ಟಾರ್ಟ್ ಆಗತ್ತಿಲ್ಲ ಅಂತಂದು. ಪ್ರಮೋಷನ್ ಏನಲ್ಲ ಮ್ಯಾಗಿದೆ, ನಾ ಹಂಗೆ ತಿನ್ನತ್ತೀನಿ. ತಿನ್ನಾಕೋಬೇಡಿ, ತಿನ್ಬಾರ್ದು. ಸಣ್ಣ ಹುಡುಗರ ನೋಡಾತಿದ್ದೀರ ಅಂತ ತಿನ್ನಾಕೋಬೇಡ್ರಿ ಮ್ಯಾಗಿ. ಆ್ಯಂಡ್ ಮ್ಯಾಗಿ ಮಾಡೋಕೆ ಪೈಲ ನೀವು ಹಿಂಗೆ ತಿಂತೀರಿ ಅಂತಂದ್ರಿ. ನಾ ಕಾಣತ್ತೀನಿ ಹಿಂಗೆ, ಸೊ ನಾ ಹಿಂಗೆ ನಿಂದಿರ್ಬೇಕು. ಆ್ಯಂಡ್ ಪ್ಲೇನ್ ಮ್ಯಾಗಿ ಮಾಡತ್ತೀನಿ, ಪ್ಲೇನ್ ಸಾ. ಅಟ್ಲೀಸ್ಟ್ 2026ನಾಗ ಅಡುಗೆ ಮಾಡೋದ್ರ ಕಲಿಬೇಕಂತದೆ. ನಾ ಆಲ್ಮೋಸ್ಟ್ ಬರ್ತೈತಿ. ನಾ ಸರ್ವೈವ್ ಆಗುವಷ್ಟು ಅಡುಗೆ ಮಾಡಕ್ಕೆ ಬರ್ತೈತಿ. ಕರೆ ಸ್ವಲ್ಪ ಟೇಸ್ಟಿ ಫುಡ್ ಹೆಂಗೆ ಮಾಡೋದು ಎಲ್ಲ ಕಲ್ಕೊಳ್ಳು. ನಾನು 2026ನಾಗ ನಿಮ್ಮ ಚಾನಲ್ನಾಗೂ ತೋರಿಸ್ತೇನೆ ಅಂತ. ನಾ ಎಷ್ಟು ಅಡುಗೆ ಕಲ್ತೀನಿ ಅಂತ. ಹೆಂಗೆ ಸೀರೀಸ್ ಮಾಡೋಣ ಹೇಳ್ರಿ. ಲರ್ನಿಂಗ್ ಕುಕಿಂಗ್ ಅಲ್ಲ, ಕುಕಿಂಗ್ ಫಾರ್ ಮೈ ಕ್ರಶ್ ಪಾರ್ಟ್ 1, ಕುಕಿಂಗ್ ಫಾರ್ ಮೈ ಕ್ರಶ್ ಪಾರ್ಟ್ 2 ಅಂತ ಈ ಟೈಪ್ ಏನಾರು ಮಾಡೋಣ. ಆ್ಯಂಡ್ ನಾ ಇವತ್ತು ಎಕ್ಸ್ಟ್ರಾ ಎನರ್ಜೆಟಿಕ್ ಅದೇನು ಇವತ್ತು. ಯಾಕೆ ಏನೋ ಕೇಳ್ಬೇಡ್ರಿ ನನಗೆ. ಫುಲ್ ಖುಷಿ ಅದೇನ್ರಿ ನಾ ಇವತ್ತು. ಅದಕ್ಕೆ ಖುಷಿ ಏನು ಅನ್ನಕ್ಕೆ ಬರುವಾಗ ಖುಷಿ ಅದೇನ. ಜಿಂದಗಿನಾಗ ಏನೈತಲ್ರಿ, ಇರೋದೊಂದು ಜಿಂದಗಿ ಖುಷಿ ಇರ್ಬೇಕು. ಸೊ ನಂಗೆ ಕೇಳ್ಬೇಡ್ರಿ ನಂಗೆ ಇವತ್ತು ಯಾಕೆ ಹಿಂಗೆ ಓವರ್ ಎನರ್ಜೆಟಿಕ್ ಅದಿ ಅಂತಂದ್ರೆ ಸೈಕೋ ಗೀಕೋ ಅದೇನಂತ. ಇಲ್ಲಂತಂದ್ರೆ ಹೆಂಗೆ ಮಾಡ್ಬೋದ್ರಿಪ್ಪ ಅಂತಂದ್ರೆ ಕುಕ್ಕಿಂಗ್ ವಿಡಿಯೋಸ್ನು ಮಾಡ್ಬೋದು ನಾನು ನನ್ನ ಚಾನಲ್ನಾಗ. ಕುಕ್ಕಿಂಗ್ ದಿಸ್ ಫಾರ್ ಮೈ ಕ್ರಶ್, ಕುಕ್ಕಿಂಗ್ ದಿಸ್ ಡಿಶ್ ಫಾರ್ ಮೈ ಕ್ರಶ್ ಪಾರ್ಟ್ 1, ಕುಕ್ಕಿಂಗ್ ಕ್ರಶ್ ಅನ್ನತ್ತೆ ನಾವು. ಕುಕ್ಕಿಂಗ್ ದಿಸ್ ಡಿಶ್ ಫಾರ್ ಮೈ ಕ್ರಶ್ ಪಾರ್ಟ್ 1, ಕುಕ್ಕಿಂಗ್ ದಿಸ್ ಡಿಶ್ ಫಾರ್ ಮೈ ಕ್ರಶ್ ಪಾರ್ಟ್ 2. ಇಲ್ಲಂತಂದ್ರೆ ಲರ್ನಿಂಗ್ ಹೌ ಟು ಕುಕ್ ಫಾರ್ ಮೈ ಕ್ರಶ್ ಪಾರ್ಟ್ 1. तन में सुइया सुइया सी सुइया. ಆ್ಯಂಡ್ ನೀವು ಕಮೆಂಟ್ನಾಗ ಹೇಳ್ರಿ ಇನ್ ಕೇಸ್ ಏನಾರ ನಿಮಗೆ ನಾ ಕುಕ್ ಮಾಡತ್ತಿದ್ದು ಬ್ಲಾಗು ಬೇಕಂತಂದ್ರೆ ಅದು ನೆಕ್ಸ್ಟ್ ಬ್ಲಾಗ್ನಾಗ ಬರ್ತೈತಂತೆ. ಫಸ್ಟ್ ಏನು ಕುಕ್ ಮಾಡಲಿ ಅದನ್ನು ಕಮೆಂಟ್ನಾಗ ಹೇಳ್ರಿ. ಫಸ್ಟ್ ದೊಡ್ಡ ಹೇಳ್ಬೇಡ್ರಿ, ನಾ ಟೋಟು ಸೈಡ್ರಿ. ಯಾಕಂದ್ರೆ ನಾ ಸ್ವಲ್ಪ ಮಿಡ್ ಕುಕ್ ಅದೇನಿ. ನೋಡು ನಾನು ಕುಕ್ ಮಾಡ್ಬೋದು. ಯಾವ್ದಾರು ಒಂದು ಕಮೆಂಟ್ನಾಗ ಹೇಳ್ರಿ ನಿಮ್ಗೆ ಯಾವ ಡಿಶ್ ನೋಡೋಕೆ ಇಂಟ್ರೆಸ್ಟ್ ಇತ್ತು ನಾವು ಕುಕ್ ಮಾಡೋದು ಅಂತ. ಸ್ವಲ್ಪ ಇಂಟ್ರೆಸ್ಟಿಂಗ್ ತೊಗೊಂಬರೋಣ ನಮ್ಮ ಚಾನಲ್. ನಮ್ಮ ಚಾನಲ್ ಹೆಂಗೈತ್ರಿಪ್ಪ ಅಂತಂದ್ರೆ ಆಲ್ ಇನ್ ಒನ್ ಐತಿ, ಎಲ್ಲ ಸಿಗ್ತೈತೆ ನಮ್ಮ ಚಾನಲ್ನಾಗ. ನಿಮ್ಗೆ ಇನ್ನೊಂದೇನಪ್ಪ ಅಂತಂದ್ರೆ ಎಲ್ಲರೂ ನಮ್ದು ಕಾಲೇಜ್ನಾಗ ನಮ್ಮ ಫ್ರೆಂಡ್ಸ್ ಆತ ಎಲ್ಲರೂ ಟೆನ್ಷನ್ ತೊಗೊಳತ್ತಾರೆ. ಇಷ್ಟು ಇಂಟೆನ್ಶಿಪ್ಪದ್ದು ಏನು ಮಾಡಬೇಕು ಪ್ರಾಜೆಕ್ಟ್ ಕೊಡತ್ತಾರೆ. ಕಾಲೇಜ್ 6 ನಾವು ಫೈನಲ್ ಇಯರ್ ಆದ ಟೆನ್ಷನ್ ತೊಗೊಳತ್ತಾರೆ. ನಾನು ನೋಡ್ರಿ ಚಿಲ್ ಕೈಂಡ್ ಆಫ್ ಪರ್ಸನ್ ಅದೇನಿ. ಜಸ್ಟ್ ಮೀ ಸಿಟಿಂಗ್ ಅಟ್ ಹೋಮ್ ಮೇಕಿಂಗ್ ಬ್ಲಾಗ್ಸ್, ಎಂಜಾಯಿಂಗ್ ಮೈ ಲೈಫ್ ಆ್ಯಂಡ್ ಡೂಯಿಂಗ್ ಜಸ್ಟ್ ವಾಟ್ ಐ ಲವ್. ಹಂಗಂತ ಟೆನ್ಷನ್ ತೊಗೊಳತ್ತಿಲ್ಲ ಅಂತಲ್ಲ, ಟೆನ್ಷನ್ ತೊಗೊಂತೇನೆ ನಾನು. ಕರೆ ಲೈಫ್ ಎಂಜಾಯ್ ಮಾಡ್ಕೊತ ಟೆನ್ಷನ್ ತೊಗೊಳತ್ತೇನೆ ನಾನು.
ಟೆನ್ಷನ್ ಅಂತೂ ಎಲ್ಲರ ಲೈಫ್ನಾಗ ಇದ್ದೇ ಇರ್ತೈತಿ. ಸೊ ಭಾಳ ತಿರುಗಿ ಹಾಕಿ ಮಾಡ್ಕೊಂಡು ಓವರ್ ಥಿಂಕ್ ಮಾಡ್ಕೊಂಡು ಅದನ್ನ ಮಾಡ್ಕೊಂಡು ಕುಂದಿರ್ಬೇಡ್ರಿ. ನಿನ್ನೆ ಬುಕ್ ಓದಾತಿದ್ದೆ ನಾವು ನೀನೊಂದು ಬುಕ್ ಓದಾತಿದ್ದೆ. ಸೊ ಅದ್ರಾಗ ಹೌ ಟು ಸ್ಟಾಪ್ ಥಿಂಕಿಂಗ್ ಅಂತಂದು, ಯಾಕಂದ್ರೆ ಓವರ್ ಥಿಂಕರ್ಸಿಗೆ ಗೊತ್ತಿರ್ತೈತಿ, ಬರೀ ಥಿಂಕ್ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರ್ತೈತಿ. ಸುಮ್ಮನೆ ಓವರ್ ಥಿಂಕಿಂಗ್ ಅಂತಂದ್ರೆ ಏನೇನೋ ತಲೆನಾಗ ಯೋಚನೆ ಬರ್ತಿರ್ತೈತಿ, ಅದನ್ನು ಹೌ ಟು ಸ್ಟಾಪ್ ವಾಟ್ ವಿ ಆರ್ ಥಿಂಕಿಂಗ್ ಅಂತಂದು ಒಂದು ಲೈನ್ ಓದಿದೆ ಬುಕ್ನಾಗ. ನಿನ್ನೆ ಕರೀರಿ ನನ್ನ ಪಾಯಿಂಟ್ ಆಫ್ ವ್ಯೂ ಚೇಂಜ್ ಮಾಡಿ ಲೈಫದ್ದು. ಇನ್ನೂ ಓದ್ಬೇಕು, ಬುಕ್ ಅರ್ಧ ಓದಿನಿ, ಅದು ಫುಲ್ ಓದಿದ ಮೇಲೆ ಹೇಳ್ತೇನೆ ನಾನು ಹೆಂಗೈತೇನೆ ಅಂತಂದು. ಟೆನ್ಷನ್ ತಗೋರಿ, ಕರೆ ಲೈಫ್ ಎಂಜಾಯ್ ಮಾಡ್ಕೊಂತ ಟೆನ್ಷನ್ ತಗೋರಿ. ಹಾಗೆ ರೆಡಿ ಆಗ್ಬಾರ್ದು. ನಾ ಸ್ವಲ್ಪ ಹಿಂಗದೇನ್ರಿಪ್ಪ, ನಾ ಸ್ವಲ್ಪ ಹಿಂಗೆ ವೈಟ್ ಡ್ರೆಸ್ ಐತಿ ಬೆಳೆಸ್ಕೋಬಾರ್ದು. ನೀವೇ ಇರಲ್ಲ ಹೊಸ ಅಂಗಿ ಹಾಕೊಂಡೆ ಹೆಂಗೈತಿ ಹೇಳ್ರಿ ಕಮೆಂಟ್. ಆ್ಯಂಡ್ ಈಗ ಜಸ್ಟ್ ಮ್ಯಾಗಿ ತಿಂದು ಮುಗಿಸಿದೆ. ನಮ್ಮ ಮಮ್ಮಿ ಫೋನ್ ಮಾಡಿದ್ರೆ ಅವ್ರು ಸ್ಕೂಲ್ ಬಿಟ್ಟೈತಂತ. ಆ್ಯಂಡ್ ಮಮ್ಮಿ ಕರ್ಕೊಂಬರಕ್ಕೆ ಹೊಂಟೇನ್ರಿ, 6 ತೊಗೊಂಡು ಹೊಂಟೇನಿ. ಸುರಿವ ಮಳೆ ನಿಂತು ತಂಪಾಗಿದೆ, ಬರಿದಾದ ಭೂಮಿ ಮಧ್ಯೆ ಹಸಿರಾಗಿದೆ, ಗೂಡ ಬಿಡಲು ಹಕ್ಕಿಯು ಹಾತೊರೆದಿದೆ. ಆ್ಯಂಡ್ ಏನ್ರಿಪ್ಪ ಅಂತಂದ್ರೆ ನಮ್ಮ ಮಮ್ಮಿ ಸ್ಕೂಲಿಗೆ ಹೋಗಿ ಬಂದು ಭಾಳ ಸುಸ್ತಾಗಿರ್ತಾರಲ್ರಿ, ಅದಕ್ಕೆ ಅವ್ರು ಬಂದ ಕೂಡಲೇ ನಾವು ಅವ್ರಿಗೆ ದಿನ ಮ್ಯಾಗಿಯರ ಉಪ್ಪಿಟ್ಟಾರ ಹಿಂಗೇನ ಇವ ಕೈ ಸುಳತಿದ್ವಿ ಇವ. ಓಕೆ, ಸೊ ನಮ್ಮ ಮಮ್ಮಿ ಸ್ಕೂಲಿಂದ ಪಾಪ ದುಡ್ಡು ಬಂದಿರ್ತಾರಲ್ರಿ, ಪಾಪ ದಣದ್ ಬಂದಿರ್ತಾರೆ. ಅದ್ರ ಸಂಬಂಧ ಅವ್ರಿಗೆ ಬಂದ ಕೂಡಲೇ ಎವ್ರಿ ಟೈಮ್ ಏನು ಮಾಡ್ತೀನಿರಿಪ್ಪ ಅಂತಂದ್ರೆ ಸ್ವಲ್ಪ ಉಪ್ಪಿಟ್ಟಾರ, ಮ್ಯಾಗಿಯರ, ಇಲ್ಲ ಅವಲಕ್ಕಿಯರ, ಅವ್ರು ಏನು ಹೇಳ್ತಾರಲ್ಲ ಅದನ್ನ ಮಾಡ್ಕೊಡ್ತೇನಂತ. ಯಾಕೆ ಮಾಡ್ಕೊಟ್ಟೇನಿ, ಲೈವ್ ಪ್ರೂಫ್ ಇಲ್ಲೇ ಐತೆ ನೋಡ್ರಿ. ಅವ್ರಿಗೆ ಮ್ಯಾಗಿ ಅಂತಂದ್ರೆ ಬಂದ ಕೂಡಲೇನೆ ಅದಕ್ಕೆ ಅವ್ರಿಗೆ ಮ್ಯಾಗಿ ಮಾಡಿಕೊಟ್ಟೆ ನಾನು. ಚಾ ಕುಡಿತಿ ಮಮ್ಮಿ, ಕಾಫಿ ಕುಡಿತಿ? ಬೋರ್ಮಿಟಾ ಅಂತೆ, ಬೋರ್ಮಿಟಾ ಮಾಡ್ಕೊಡುನಂತೆ. ಆ್ಯಂಡ್ ನೀವು ನಿಮ್ಮ ಮನಿನಾಗ ನಿಮ್ಮ ಮಮ್ಮಿ ಪಪ್ಪ ಸೇವೆ ಮಾಡ್ರಿ, ಯಾಕಂದ್ರೆ ದೇವ್ರೆಲ್ಲೂ ಇಲ್ಲ ರೀ, ದೇವ್ರು ನಿಮ್ಮ ಮಮ್ಮಿ ಪಪ್ಪನಾಗ ಅದಾರ. ತಿನ್ ಮ್ಯಾಗಿ ಹಂಗೆ ಅಂತ ಹೇಳಿ ಟ್ರೈ ಮಾಡಿದೆ, ನಿಂಗ ಮಾಡಿದ್ ಕರೆನೆ ಕರಿವೇ ನಿಂಗೆ ಮಕ್ಕಳಿಗೆ ಮ್ಯಾಗಿ ತಿನ್ಬೇಡ ಅಂತ ಹೇಳ್ತೇನೆ. ಓಕೆ, ನಾನು ಅವ್ರಿಗೆ ಹೇಳೇನೀಗ ಸಣ್ಣ ಹುಡುಗರು ಚಾನಲ್ ನೋಡಾತಿವ್ರು ಮ್ಯಾಗಿ ತಿನ್ನಾಕೋಬೇಡ್ರಿ ಅಂತ ಹೇಳೇ ಮ್ಯಾಗಿ ಮಾಡೇ ನಾನು ನಡಿತೈತಿ. ಆ್ಯಂಡ್ ಈಗ ಫೈನಲಿ ಡಿಸೈಡ್ ಮಾಡೀವಿ ಕಾರಿಂದ ಡೆಕೋರೇಷನ್ ಮಾಡೋಣಂತೆ. ಇಷ್ಟೋ ತನಕ ಜಂಜಾಟ್ನಾಗ ಇದ್ವಿ, ಅದು ಮಾಡೋಣ ಇದು ಮಾಡೋಣ ಏನು ಬೇಡ ಅಂತಂದೆ. ನಾ ಮತ್ತು ವಿಜಯದು ಹೋಗಿ ಬಲೂನ್ ತೊಗೊಂಬರುದು, ಆಮೇಲೆ ಡೆಕೋರೇಷನಿಗೆ ಏನೇನು ಐಟಮ್ಸ್ ಬೇಕಲ್ಲ ಅದು ತೊಗೊಂಬರ್ಬೇಕಂತ ಡಿಸೈಡ್ ಆಗಿತ್ತೆ. ಪಿಕ್ಚರ್ ಏನಾಗ್ಬಿಟ್ಟೈತ್ರಿಪ್ಪ ಅಂತಂದ್ರೆ ಇವ ಹುಬ್ಳಿದಿಂದ ಅಣ್ಣ ಬರಾತೇನಂತ ಅಂದಿದ್ದಲ್ಲ, ಇವ ವಿಜಯ ಅಣ್ಣ, ಅವ ಶಾಣ ಏನು ಮಾಡ್ಬಿಟ್ಟ ನಮ್ಮ ಅಣ್ಣ ಜೊತೆನ ಬಂದಾನ. ಸೊ ಬಂದ್ ಕೂಳೆ ಈಗ ಸೀನ್ ಆಗ್ಬಿಟ್ಟೈತಿ. ಈಗ ಬಂದ್ ಕೂಳೆನೆ ಈಗ ನಾ ಮತ್ತೇನಾರು ಪಿಕ್ಚರ್ ಹಾಕೋಬೇಕಂದ್ರೆ ಆಗೋದಿಲ್ಲ, ನಮ್ಮ ಅಣ್ಣ ಅಂತಾರಿ ನಾ ಹೊರಗೆ ಹೋಗೋದೈತೆ ಅಂತಂದ. ಅದಕ್ಕೆ ನಾವು ಅನ್ಕೊಂಡ್ವಿ ಆಯ್ತು ಬಿಡ್ಪ ಅನ್ಸುಮಾದ್ವಿ. ಆ್ಯಂಡ್ ಅವ ಅಂದ ಅದು ಬೈಕದ್ದು ಸ್ವಲ್ಪ ಕ್ರಾಶ್ ಗಾರ್ಡದ್ದು ಕಟ್ ಆಗೈತಿ, ಅದನ್ನ ವೆಲ್ಡಿಂಗ್ ಮಾಡ್ಸಕ್ ಹೋಗ್ಬೇಕಂತಂದ. ಹ್ಞೂ ಅಂತಂದ್ ಕೂಡ ವಿಜಯನ ಕರ್ಕೊಂಡು ಹೋಗ್ಬಿಟ್ಟ. ಸೊ ಇಲ್ಲಿ ಪಿಕ್ಚರ್ ಆಗ್ಬಿಡ್ತಿತ್ತಾಗ ನಾವು ಈಗ ಡೆಕೋರೇಷನ್ ಮಾಡಬೇಕು ಏನು ಮಾಡಬೇಕು ಗೊತ್ತಾಗತ್ತಿಲ್ಲ. 6:30ಗೆ ಹೋಗೋಣವ, ಒಂದು ಅರ್ಧ ತಾಸ್ನಾಗ ಬರ್ತಾನಂದು ಮಾಡಿತ್ತೆ. ಬಂದ್ಮೇಲೆ ಇನ್ನೂ ಹೋಗಿ ತೊಗೊಂಬಂದು ಇನ್ನೂ ಡೆಕೋರೇಷನ್ ಮಾಡ್ಬೇಕಾ, ಇನ್ನೂ ಏನು ಸೀನ್ ಆಗ್ತೈತೆ ಗೊತ್ತಿಲ್ಲ. ಅದಕ್ಕೆ ನಾನು ಸುಮ್ಮ ಹೇಳೀನಿ, ವಿಜಯ್ ಬೈ ನೀ ಬಂದ್ ಕೂಡ ಹೇಳ್ಪ, ಅಜ್ಜಿ ಮನೆಗೆ ಹೋಗಿ ಸ್ವಲ್ಪ ಕಡ್ಲಿ ತೊಗೊಂಬರ್ಬೇಕಾ, ಅಜ್ಜಿ ತೆಗೆದಿಟ್ಟಾರಂತ ಹೋಗುನಂತಂದೇನಿ. ಅವ ಹ್ಞೂ ಅಂತಂದು ನಾನು. ನಮ್ಮ ಅಣ್ಣಗೆ ಸ್ವಲ್ಪ ಗೊತ್ತಾಗಬಾರ್ದು ನೋಡ್ರಿಪ್ಪ, ಅಷ್ಟೇ ಇರೋದೀಗ ಸೀನ್. ಹೋಪ್ಫುಲಿ ಅಂಗಡಿ ಬಂದ್ ಆಗ್ಬಾರ್ದು. ಈಗ ಅವ್ನು ಬರ್ಬೇಕು, ಒಂದು 8 ಗಂಟೆ ಒಳಗೆ ಬಂದ ಅಂದ್ರೆ ಭಾಳ ಚಲೋ. ಇಲ್ಲಾಂತಂದ್ರೆ ನಾನು ಕಾರ್ ತೊಗೊಂಡೋಗಿ ಬಲೂನ ಏನೇನು ಬೇಕೆಲ್ಲ ಅವ್ನು ಫೋನ್ ಮಾಡಿ ಕೇಳಿ ತೊಗೊಂಬರ್ತೀನಿ. ಇನ್ನು ಸ್ವಲ್ಪ ಫ್ಯಾಮಿಲಿಗೆ ಹೊಂಟಿದ್ರಿಪ್ಪ ಅಂತಂದ್ರೆ ಅದೇನು ಡೆಕೋರೇಷನ್ ಏನು ತೊಗೊಂಬರೋದಿಲ್ಲ, ಅಲ್ಲಿ ಹೊಂಟಿವಿ ನಾ ಮತ್ತೆ ವಿಜಯ್ ಬೈ. ಇವತ್ತು ಸಿಕ್ಕ ನೋಡ್ರಿ, ಮುಂಜಾನಿಂದ ಎಲ್ಲ ಹೋಗ್ಬಿಟ್ಟಾನೆ. ಬರೋದು ಬಂದ ನಮ್ಮ ಅಣ್ಣ ಜೊತೆನ ಬಂದ್ಬಿಟ್ಟಾನ. ಅದು ಪಿಕ್ಚರ್ ಆಗ್ಬಿಟ್ಟಿತ್ತು, ಅಲ್ಲೇನು ಮೂವಿ ಆತ. ಅಂಡ್ ಮತ್ತೇನೇನು ಪರ್ಪರಿ ಗಿರ್ಪರಿ ಏನೇನು ಬರ್ತಿತ್ತಲ್ಲ, ಇಲ್ಲೇ ಕಾರ್ ಹಿಂಗೆ ಡೆಕೋರೇಷನ್ ಮಾಡ್ತೈತೆ, ಹೆಂಗೆ ಕಾಣ್ತೈತೆ ಗೊತ್ತಿಲ್ಲ. ಲೈಕ್ ಸಿಂಪಲ್ ಆ್ಯಂಡ್ ಕ್ಯೂಟ್ಸ್ ಆತಂದ್ರು ಚಲೋ. ಸುಳ್ಳ ಅವಂಗ ಅಜ್ಜಿ ಮನೆಗೆ ಹೊಂಟೈತೆ ಅಂತ ಹೇಳಿ, ಸುಳ್ಳ ಅಜ್ಜಿ ಮನೆಗೆ ಹೊಂಟೈತಿ. ಕಡ್ಲಿ ಕಟ್ಟಿಟ್ಟಾರ, ನಮ್ಮ ಅಜ್ಜಿ ಕಡ್ಲಿ ಕಟ್ಟಿಟ್ಟಾರೆ. ಏನು ತೆಲಾಗ ಏನು ಐಡಿಯಾ ಬಂತು ಅದನ್ನ ಹೇಳ್ಬಿಟ್ಟೆ. ಅದು ಮತ್ತೆ ಕ್ಯಾಮ್ರಾ ನೋಡ್ಕೊಂಡು ಕುಂತಿದ್ದ, ಅದಕ್ಕೆ ಹೇಳಿದ್ದೆ ಅಜ್ಜಿ ಮನೆಗೆ ಕೆಳಗಿನ ಸೈಡಿಂದ ಬರ್ತಿದ್ಪ, ಫಸ್ಟ್ ಕೆಳಗೆ ಹೊಡಿ ಅಂತ. ಮತ್ತೆ ಹಿಂಗೆ ಸುತ್ತಾಶ್ ಬರತ್ತೆ ನಾವು. ಇನ್ ಬೈ ಏನೇ ಹೇಳತ್ತಿದ್ದಿ? ಓ ಹೌದಲ್ಲ, ಇದನ್ನ ತಿಂಗ ಮಾಡಿಲ್ಲ. ಸೋಚನಿಗೆ ಮಾತಾಡ್ತಲ್ಲ, ಅಷ್ಟೊಂದು ಡಿಸೈನ್ಸ್ ಎಲ್ಲ ಐತಿ. ಅಂಟಣ ಆ್ಯಂಡ್ ಇದೆ ಮಂಕಿ ತೋರಿಸ್ತೀನಿ ತಡ್ರಿ ನಿಮ್ಗೆ, ಎಷ್ಟು ಕ್ಯೂಟ್ ಐತೆ. ನಮ್ಮ ಅಣ್ಣಂದು ಇದೆ ಕಾಕೊಂಡ್ ಅಂತಂದ್ರೆ, ಅವು ದೊಡ್ಡ ಮಂಗ್ಯ, ಅದು ಮಂಗ್ಯ. ಇಲ್ಲೇ ಗೋಲ್ಡ್ ಮತ್ತು ವೈಟ್ ಕಲರ್ ಸೆಲೆಕ್ಟ್ ಮಾಡೈತ್ರಿ. ಆ್ಯಂಡ್ ಇದೆ ಸಿಲ್ವರ್ ತೊಗೊಂಡೈತಿ. ಆ್ಯಂಡ್ ಇಲ್ಲಿ ಲೈಟ್ ತೊಗೊಂಡೈತೆ 2 ಕರೆಕ್ಟ್. ಅವು 2 ಅದಾವಂತೆ, 2 ಲೈಟ್. ಅದು ವಿಜನ್ ಕಾರಂಗೆ ಮಾಡತ್ತೈತಲ್ರಿ, ನೈಟ್ ಟೈಮ್ನಾಗ ಸ್ವಲ್ಪ ಗೋಲ್ಡ್ ಮತ್ತು ವೈಟ್ ಕಲರ್ ಎತ್ಕಂತೈತಿ. ಬ್ಲ್ಯಾಕ್ ಹಾಕಿದ್ರೆ ಕಾಣೋದಿಲ್ಲ ಅನಿಸ್ತೈತಿ. ಆ್ಯಂಡ್ ಇದು ಬೇಡ, ಇದ್ರ ಬದಲು ಇದು ತೊಗೊಂಡಿದ್ರಿ, ಹ್ಯಾಪಿ ಬರ್ಡೇ ಅಂತ ಬರ್ದೈತಿ. ಈ ಟೈಪ್ ಹಾಕ್ಬೇಕನ್ನತೈತಿ, ನೋಡ್ಬೇಕಿನ್ನ. ಅದು ಭಾಳ ಜಾತ್ರೆನೂ ಆಗಿ ಬರ್ತದೆ, ಸಿಂಪಲ್ ಆ್ಯಂಡ್ ಬೆಸ್ಟ್ ಆದ್ರೆ ಸಾಕು. ಆ್ಯಂಡ್ ಇದು ಮಂಕಿದೇನೋ ಪ್ಯಾಕ್ ಆಫ್ 6 ಬರ್ತಿತ್ತಂತೆ, ಅದ್ರಾಗ ಸಿಗಾತಿದ್ದಿದ್ದಿಲ್ಲ. ಮತ್ತು ಅಣ್ಣ ಪಾಪ ಅವ್ರ ಅಂಗಡಿನಾಗಿಂದ ತೆಗೆದು ಕೊಟ್ರು, ಇಲ್ಲಿ ಹಾಕಿದ್ದ ಕೊಟ್ರು ಅವ್ರು.
ಇದೊಂದು ತೊಗೊಂಡೈತಿ, ಆಮೇಲೆ ಜಿರಾಫ್ ತೊಗೊಂಡೈತಿ. ಜಿರಾಫ್ ಅಲ್ಲ ಸಾರಿ, ಜಿಬ್ರಾ. ಈಗೆಲ್ಲ ಹೊಂಟೈತ್ರಿಪ್ಪ ಅಂತಂದ್ರೆ ಕೇಕ್ ತೊಗೊಂಬರಾಕ. ಕೇಕದ ನೋಡ್ಬೇಕ್ರಿ ಈಗ, ಯಾಕಂದ್ರೆ ಮನಿನ್ಯಾಗ ಹೋಗಿ ಇಡಾಕು ಬರ್ದಿಲ್ಲ ನಾವು. ಅಂಡ್ ಕರೆಕ್ಟ್ 12 ಗಂಟೆ ಕೇಕ್ ಕಟ್ ಮಾಡಿದ್ರೆ. ಹೌದಾ, ಇವನ್ ಫ್ರೆಂಡಿನ ಮನ್ಯಾಗ ಕೇಕ್ ಇಡ್ತೈತಂತ್ರಿ. ಅದನ್ನ ತಗೊಳಕ್ ಹೊಂಟೈತಿ. ನೋಡ್ಬೇಕು ಯಾವ್ದು ಚಲೋ ಕಾಣ್ತೈತಿ ಏನಂತಂದ್ರೆ, ಯಾಕಂದ್ರೆ ನಾವು ನಿನ್ನೇನು ಆರ್ಡರ್ ಕೊಟ್ಟಿದ್ದಿಲ್ಲ, ನಮಗೆ ಹೆಂಗ್ ಪಸಂದಿದ ಬೇಕಂತ ಹೇಳಿಲ್ಲ. ಅಲ್ಲೇ ನೋಡ್ಬೇಕಾದ್ರೆ ಯಾವ್ದು ಚಲೋ ಐತ್ಲ ಅದನ್ನ ಸೆಲೆಕ್ಟ್ ಮಾಡ್ಬೇಕು. ಈ ಸಲ ಬೇರೆ ಕೇಕ್ ಶಾಪಿಗೆ ಹೊಂಟು ನೋಡೋಣಂತ, ಹೊಸಾದ್ ಹೆಂಗಿರ್ತೈತೆ ಎಕ್ಸ್ಪ್ಲೋರ್ ಮಾಡೋಣಂತ. ಆ್ಯಂಡ್ ಇಲ್ಲಿ ಕೇಕ್ ತೊಳೆದ್ರೆ ಕನ್ಫ್ಯೂಷನ್ ಅದು ನೋಡಾಕ. ಆ್ಯಂಡ್ ಅಲ್ಲಿ ರಸ್ಮಲೈ ಮತ್ತು ವೈಟ್ ಕಲರ್ ಕೇಕ್ ಯಾವ್ದದ, ವೈಟ್ ಫಾರೆಸ್ಟ್ ಇತ್ತು. ಆ್ಯಂಡ್ ಇಲ್ಲಿ ಇಷ್ಟೋ ತನಕ ಕನ್ಫ್ಯೂಷನ್ ಆಗಿದ್ವಿ ನಾವು. ಆ್ಯಂಡ್ ಒಂದೇ ಐತ್ರಿ ಅದು ಬರೀ ರಸ್ಮಲೈ. ಆ್ಯಂಡ್ ಇಲ್ಲೇ ಪಂಚುಕೆ ಬ್ಲಾಗ್ಸ್ ಅನ್ನು ಬರ್ಸಾತಿದ್ರಿ ಕೇಕ್ ಮೇಲೆ. ಅಣ್ಣ ನಾನು ರೇಟಿಂಗ್ ಚಾನಲ್ ರೀಲ್ಸ್ ಮಾಡಿ ಹಾಂ ರೀ, ನಾವು ಫಾಲೋ ಮಾಡಿದ್ವಿ. ಹೌದಾ, ಥ್ಯಾಂಕ್ ಯು. ಆ್ಯಂಡ್ ಕೇಕ್ ಡಬ್ಬಿನೂ ನೋಡ್ರಿ ಏನೋ ಯೂನಿಕ್ ಐತಿ. ಲವ್ ಆಟ್ ಫಸ್ಟ್ ಬೈಟ್ ಅಂತ ಬಿಳಿಸಿ ಬಾಯಿನಿ ಇಲ್ಲೇ ದಪ್ಪನ ಹ್ಯಾಪಿ ಬರ್ಡೇ ಆಗಿತ್ತು ಮತ್ತೆ. ಆ್ಯಂಡ್ ಇಲ್ಲೇ ಟಾರ್ಚ್ ಹಾಕೈತೆ ನೋಡ್ರಿ, ಇದನ್ನು ಕ್ಲಿಪ್ ತೆಗದೆ ಡೆಕೋರೇಷನ್ ಮಾಡಕ್ಕೆ ಇದನ್ನೆಲ್ಲ ಎಲ್ಲ ಕ್ಲೀನಪ್ ಮಾಡೈತಿ ಈಗ. ಆ್ಯಂಡ್ ಇಲ್ಲಿ ನೋಡ್ರಿ, ಇಲ್ಲಿ ಕಿಡ್ನ್ಯಾಪ್ ಗೈಸ್, ಕಿಡ್ನ್ಯಾಪ್ ಮಾಡ್ಯಾರ ಈಗ ನಂಗೆ. ಆರಾಮ ನನ್ನಂತವ್ರು ಒಂದು 2 ಜನ ಕುಂದಿರ್ಬೋದು ನೋಡ್ರಿ ಇಲ್ಲಿ ಡಿಕ್ಕಿನಾಗ ಆರಾಮ್. ಇಲ್ಲೇನು ಸೀಟ್ ಬರೀಯಪ್ಪ. ಕರೇಂದ್ರ ಅವ್ರು ಟೋನಿ ಜಾಗ ರೀ ಅದ. ಟೋನಿ ಅಂತಂದ್ರೆ ಅವ್ರ ನಾಯಿ ಲ್ಯಾಬ್ರಾಡೋರ್ ಐತಿ, ಅಲ್ಲಿ ಕುಂದಿರ್ಸಿರ್ತಾರೆ. ನಾ ನೋಡ್ರಿ ಇಲ್ಲಿ ಆರಾಮ್ ಕಂಫರ್ಟೇಬಲ್ ಕುಂತೀನಿ, ಮತ್ತೆ ಆರಾಮ್ ಕಿಡ್ನಾಪ್. ಅಪ್ಪಿ ಬಡ್ಡೆ ರೀ ಇದು, ಅಪ್ಪಿ ಬಡ್ಡೆ, ಹ್ಯಾಪಿ ಬಡ್ಡೆ ಅಲ್ಲ. ಓ ಹೆಚ್ಚೈತಾನೆ ಅಪ್ಪಿ ಯಾರು ಗೊತ್ತಲ್ರಿ? ಅಪ್ಪಿ ಯಾರು ಬೈ? ಅಂಡ್ ಕಲರ್ ಕಾಂಬಿನೇಷನ್ ಎಲ್ಲ ಮಸ್ತ್. ಜಾತ್ರೆ ಜಿಂಗಲ್ ಬೆಲ್ ತಂದಿವ್ರಿ ನಾವು. ನೋಡೋಣಂತ ಏನಕ್ಕೈತಂತೆ, ಇದೆಲ್ಲ ಹಾಕಿದ್ಮೇಲೆ ಹೇಳ್ತೇನಂತ ನಿಮಗೆ. ಅಂಡ್ ಇಷ್ಟೆಲ್ಲ ಬಲೂನ್ ಉದೈತ್ ನೋಡ್ರಿ ಇಲ್ಲಿ. ಇಷ್ಟು ಕಲರ್ ಬಲೂನ್ ಆತ. ಇಲ್ಲಿ ಡೆಕೋರೇಷನ್ ಆಗೈತಿ. ಅಲ್ಲ ಹ್ಯಾಪಿ ಬರ್ಡೇದು ಇನ್ನೂ ಮಟ್ಟ ಜುಗಾಡ್ ನಡ್ಸ್ಯಾನ್ರಿ ಅವ. ನೀ ಬರ್ತಡೇ ಹ್ಯಾಪಿ ಹಾಕಿ ನೋಡಿ ಮತ್ತೆ ಹ್ಯಾಪಿ ಬರ್ಡೇ ಹೋಗಿ. ಅಂಡ್ ಅಲ್ಲಿ ಸಾಂಗ್ ಹತ್ತೈತ್ರಿ, ಮತ್ತು ಕಾಪಿರೈಟ್ ಬಿದ್ದಿಟ್ಟಿತ್ತು ಪೌರಾಡಿಗೆ. ನಮ್ಮ ಬಾಯಿ ನೋಡ್ರಿ ಇಲ್ಲಿ, ಏ ಬೈ ಡಿಸೈನ್ ಹೆವಿ ಮಾಡತ್ತಿಪ್ಪ ನೀ. ಈ ಚಂದ ಆಗೈತೆ, ಒಂದೇ ಚಂದ ಆಗೈತೆ. ಇದು ಸೇಮ್ ಇದೆ ನಮ್ಮ ಕ್ರಶಿನ್ ಕೂದ್ಲ. ಕರ್ಲಿ ಏರ್ ವೆರಿಫೈರ್. ಯಾರು ನಿಮ್ ಚಿನ್ನು? ನಂಗ ಗೊತ್ತಿಲ್ಲ. ಚಿನ್ನು ನನ್ನ ಮರತೇನ ಹೇಳ. ಎಲ್ಲ ಹಾಕತ್ತೇನೆ, ಹಾಕ್ಬಿಡಿ. ಇದಕ್ಕೆ ಮತ್ತೆ ವಜ್ಜ ಆಗ್ಬಾರ್ದು, ಅದಕ್ಕೆ ವೇಟ್ ಆಗ್ಬಾರ್ದು. ನಾ ಇಲ್ಲೇನಂದೆ ಗೊತ್ತಾ, ಇನ್ನೊಂದು ಸ್ವಲ್ಪ ಸ್ಪೇಸ್ ಬಿಟ್ಟೆ ಅಂದ್ರೆ ಸ್ವಲ್ಪ ಕೆಳಗೆ ಬರ್ತೈತಿದೆ. ಇನ್ನೂ ಅದಾವ ಬಲೂನ್. ಹೌದು, ಲೈಟ್ ಲಾಸ್ಟಿಗೆ ಹಾಕುಂತು ಹಾಕೈತಿ. 11 ಗಂಟೆ ಆತ್ರಿ, ಇನ್ನೊಂದು ತಾಸು ಐತಿ. ಹ್ಯಾಪಿ ಬರ್ಡೇ ಮಂಕಿ. ಆ್ಯಂಡ್ ಸೊ ಫೈನಲ್ ಡಿಸೈನ್ ಇಲ್ಲೈತಿ ನೋಡ್ರಿ, ಹಿಂಗೈತಿ. ತಡ್ರಿ ಇದು ಲೈಟ್ ಫುಲ್ ಆನ್ ಮಾಡಿ ತೋರಿಸ್ತೈತಿ. ಬೈದ್ರ ಲೈಟಲ್ಲಿ ಐತಿ, ಇಲ್ಲೈತಿ ಹಿಂಗೆ ಕಾಣತೈತಿ ನೋಡ್ರಿ. ನಡು ಒಂದು ಮಂಕಿ ಹಾಕೈತಿ, ಇತ್ತ ಸೈಡಿಲ್ಲಿ ಹ್ಯಾಪಿ ಐತಿ, ಇಲ್ಲಿ ಬರ್ತಡೇ ಐತಿ. 2 ಬಲೂನ್ ಅದಾವೆ. ಆ್ಯಂಡ್ ಇನ್ನೂ ಒಳಗೆ ಇಟ್ಟೈತ್ರಿ ಕಾರ್ನಾಗ, ಯಾಕಂದ್ರೆ ಭಾಳ ಬಲೂನ್ ಆತಂದ್ರೆ ಪಿಕ್ಚರ್ ಹಾಕೈತಿ. ಬೇಕಾದ್ರೆ ಅಲ್ಲೇನಾರು ಕಮ್ಮಿ ಅನಿಸ್ತಂದ್ರೆ ಬೇಕಾದ್ರೆ ಮತ್ತೊಂದು ಹಾಕಕ್ಕೆ ಬರ್ತೈತಿ. ಬೈ ಅಲ್ಲೇನು ಏನ ಹಾಕಿದೆ ಇವ, ಏನ ಆತ್ವಾ ಸಾವ್ಕಾಶ ಬೈ. ಈ ಬೈ ಟಕ್ ಟುಕ್ ಅನ್ನತ್ ಬೈ, ಅದಕ್ಕೆ ಏನು ಇಡಾಯ್ತು. ಆ್ಯಂಡ್ ಫೈನಲ್ ಏನೇನು ಡೆಕೋರೇಷನ್ ಇತ್ತಲ್ರಿ ಎಲ್ಲ ಆಗೈತಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾಣತೈತಿ, ಇಲ್ಲಿ ಗೊತ್ತಿಲ್ಲ, ಇಲ್ಲಿ ಕಾರಿಂದ. ಆ್ಯಂಡ್ ಟೈಮ್ ಎಷ್ಟಾಗೈತ್ರಿಪ್ಪ ಅಂದ್ರೆ 11:31 ಆಗೈತಿ. ಇಲ್ಲಿಂದ ಅರೌಂಡ್ 5 ಮಿನಿಟ್ಸ್ ದಾರಿ ಐತೆ ಅಷ್ಟೇ. ನಮ್ಮ ಅಣ್ಣ ಗೊತ್ತಿರ್ತೈತಿ ರೀ, ಈಗ ಡೌಟ್ ಬಂದಿರ್ತೈತೆ ಆಲ್ರೆಡಿ. ಕೇಕ್ ಅವ್ರ ಮನೆ ಆಗೈತಿ, ಕೇಕ್ ತೊಗೊಂಬ ಅಂತ ಹೇಳೈತಿ. ಆ್ಯಂಡ್ ನಾನು ವಿಜಯ್ ಬೈ ಮತ್ತು ಮಂಜು ಬೈ ಹೊಂಟಿವ್ರಿ ಕಾರ್ನಾಗ. ನೋಡೋಣಂತ, ಹೋಪ್ಫುಲಿ ಸರ್ಪ್ರೈಸ್ ಇತ್ತಂದ್ರೆ ಭಾಳ ಚಲೋ. ಇನ್ನೊಂದು 5 ನಿಮಿಷ ಐತೆ ಅವ್ನು ಬರ್ತಡೇಕ್ಕೆ. ಈಗ ಹೊಂಟಿವ್ರಿ ನಾವು. ಅಲ್ಲಿ ಮ್ಯಾಲೆ ನಿಂತಿದ್ವಿ, ಇಷ್ಟೋ ತನಕ ಜಲ್ಲಿ ಬಂದಿದ್ವಲ್ಲ, ಒಂದು 5-10 ನಿಮಿಷ ಜಲ್ಲಿ ಬಂದಿದ್ವಿ. ಸ್ವಲ್ಪ ಹಿಂದೆ ಹಚ್ಚಿ ಬೈ, ಯಾಕಂದ್ರೆ ಕ್ಯಾಮ್ರಾನೇ ಕಂಡು ಇಲ್ಲೇ ಹಚ್ಚಿ ಅಲ್ಲಿ ಹೆಂಗೂ ಲೈಟ್ ಐತ್ಲ, ಅಲ್ಲಿ ವಿಡಿಯೋ ಅದು ಮಾಡೋಕೆ ಕರೆಕ್ಟ್ ಆಕೈತಿ. ನೊಂದೇರು ನಗು ಬರತ್ತೈತಿ. ಅಂಡ್ ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿ ಅಂತಂದೇವ್ರಿ. ನಮ್ಮ ಅಣ್ಣಾಗ ಅಲ್ಲಿ ನಮ್ಮ ಅಜ್ಜನ ಒಂದು ಕಡ್ಲಿ ಕೊಟ್ಟು ಹೋಗ್ಬಿಟ್ಟಾರಿ. 12 ಹ್ಯಾಪಿ ಬರ್ಡೇ ಬೈ, ಹ್ಯಾಪಿ ಬರ್ಡೇ. ಆ್ಯಂಡ್ ನಮ್ಮ ಅಣ್ಣ ಬೈಕ್ ವಾಶ್ ಮಾಡತ್ತೇನ್ರಿ ಇಲ್ಲಿ ಹ್ಯಾಪಿ ಬರ್ಡೇ ಅಂತಂದ್ರೆ. ಯಾಕಂದ್ರೆ ಆರುದು ಬರ್ಡೇ ರೀ, ಆರು ಟರ್ನ್ 3 ಇಯರ್. ಹ್ಯಾಪಿ ಬರ್ಡೇ ಆರು, ಹ್ಯಾಪಿ ಬರ್ಡೇ. ಆಲ್ಮೋಸ್ಟ್ ಎಲ್ಲ ಗುಡಿ ಅಡ್ಡಾಡಲ್ರಿ ಆರು. 2026ನಾಗಂತೂ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಪ್ಲೇಸಸ್ ಕವರ್ ಮಾಡ್ತಾಳಕಿ. ನಾ ಮತ್ತು ಆರು ಹೊಂಟಿವ್ರಿ. ನಮ್ಮ ಅಣ್ಣ ಕಾಲೇಜ್ ಅಕ್ಕನೆ. ನಮ್ಮ ಕುಕ್ಕಿದ್ದು ಏನೈತಲ್ರಿ ಬೆಳ್ಟ್ ಸಿಗಾತಿದ್ದಿಲ್ಲ, ಅದಕ್ಕೆ ಲೇಸ್ ಕಟ್ಬಿಟ್ಟೇನಿ ಇದಕ್ಕೆ.
ಇನ್ನೊಂದು ಕೊಡು ಸಾವ್ಕಾಸ್ ಸಾವ್ಕಾಸ್ ಹ್ಯಾಪಿ ತಗೋ, ತಗೋ. ತಗೋ, ತಗೋ. ಟು ಯು ಹ್ಯಾಪಿ ಬರ್ಡೇ ಟು ಯು ಹ್ಯಾಪಿ ಬರ್ಡೇ ಟು ಯು ಪಜ್ಜು ಸರಿ ನಾ ತಿನ್ನಿಸ್ತೇನೆ ಹ್ಯಾಪಿ ಬರ್ಡೇ ನಾನು ಏನು ತಿನ್ನಿಸ್ತಾನಂತ ತಿನ್ಸಲ್ಪ ವಿಜನ್ ನಿಂತ ನೋಡಲ್ ತಿನ್ನಿಸ್ತಾನಂತೆ ನೋಡಲ್ಲ ಒಂದ್ ಪೂರ ತಿಂದ ನಾನು ನೋಡ್ಲಿಲ್ಲ ಇನ್ನು ಇಷ್ಟೊಂದು ಉಳಿದಕ್ಕೆ ಹೆಂಗೆ ತಿಂತಾಳ ನೋಡಂಗ ಕುಕ್ಕಿ ಆ್ಯಂಡ್ ಆರುದ್ ಬಡ್ಡೆ ಐತ್ರಿ ಛೋಟಾ ಸಾ ತಿನ್ಸು ನಕ್ಕೀಗ ಸೊ ಇಷ್ಟ ನಮ್ಮ ಅಣ್ಣ ಎಲ್ಲ ತಿನ್ಸಾನಲ್ಲಿ ತಿನ್ಸುನಂತಕ್ಕಿ ಏ ಸರಿ ನೀ ಮತ್ತೆ ತಿಂದಿ ಕುಕ್ಕಿ ಏ ಹ್ಯಾಪಿ ಬರ್ಡೇ ಯಾರು ಏನೇನು ಬರ್ಡೇ ಸೆಲೆಬ್ರೇಷನ್ ಇತ್ತಲ್ರಿ ಎಲ್ಲ ಮುಗಿತೆ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರಿಗೂ ಅದ್ರ ಗೊತ್ತಿರತೈತಿ ಬರ್ಡೇ ಐತಿ ಅವ್ರು ಏನೋ ಸರ್ಪ್ರೈಸ್ ಮಾಡತ್ತಾರ ನಂಗಂತ ಆ್ಯಂಡ್ ಅವ್ನಿಗೂ ಗೊತ್ತಿತ್ತೆ ಆದ್ರೆ ಬೈ ನಿಂಗೆ ಗೊತ್ತಿತ್ತಿಲ್ಲ ಏನೋ ಡೆಕೋರೇಷನ್ ಮಾಡತ್ತಾರ ಕಾರ್ ಡೆಕೋರೇಷನ್ ಅಂತ ಗೊತ್ತಿದ್ದಿಲ್ಲ ಕಾರ್ ಡೆಕೋರೇಷನ್ ಗುರ್ತಿಲ್ಲ ಅಷ್ಟ ಬರ್ಡೇ ಮಾಡತ್ತಾರ ಅಂತ ಗೊತ್ತಿತ್ತು ಚಟೆ ಬಿಜಿ ಮಾಡಕ್ ಹೋಗಿರ ಗೊತ್ತಾಗಿತ್ತು ನನಗೆ ಯಾಕಂದ್ರೆ ಈಕಿ ಸುಳ್ಳು ಹೇಳ್ಬಿಟ್ಲದಿ ಅಜ್ಜಿ ಮನೆಗ ಕಡ್ಲಿ ತರಕ್ ಹೋಗ್ಯಾಳ ಈಕಿ ಹೋಗಿ 10 ನಿಮಿಷ ಆಗೈತಿ ಹತ್ತಲ್ಲ ಅರ್ಧ ತಾಸ ಆಗೈತಿ ಅಜ್ಜ ಬಂದಾಳ ಅಜ್ಜನ ಕಡ್ಲಿ ತಂದು ಕೊಟ್ಟು ಬಿಟ್ಟಾರೆ ಚಿನ್ನಿ ಏನ್ ಮಾಡಾಕತ್ತಾಳ ಅಜ್ಜ ಅಂತ ಅಂದ್ಕೊಳ್ಳಿ ಯಾ ಚಿನ್ನಿ ಯಾರು ಬಂದೇ ಇಲ್ಲ ಅಲ್ಲೇ ಗುರ್ತಾತ ಈ ಸುಳ್ಳು ಹೇಳಕ್ ಬರಲ್ದಿವ್ಕೆ ಆ್ಯಂಡ್ ಪಿಕ್ಚರ್ ಆತ್ರಿ ಆ್ಯಂಡ್ ಇಲ್ಲ ನೋಡ್ರಿ ಡೆಕೋರೇಷನ್ ಹಿಂಗೆ ಆಗೈತಿ ಆ್ಯಂಡ್ ಇಷ್ಟ ನೋಡ್ರಿ ಬ್ಲಾಗ್ನಾಗ ಇವತ್ತಿನ ಬ್ಲಾಗ್ನಾಗ ಹ್ಯಾಪಿ ಬರ್ಡೇ ಅಂತ ಕಮೆಂಟ್ನಾಗ ಹಾಕ್ರಿ ಆ್ಯಂಡ್ ಸಿಗ್ತೇನೆ ನಿಮಗೆ ನೆಕ್ಸ್ಟ್ ಬ್ಲಾಗ್ನಾಗ ಅಲ್ಲಿ ಮಟ್ಟ ಸ್ಟೇ ಚಿತ್ ಬಿಗಿ ಚಂದ್ ಗೆಟ್ ರಿಚ್ ಬೈ ಬಾಯ್ ಸೊ ದಿಸ್ ಇಸ್ ರಾಯಲ್ ರೆಡ್ ಪ್ರತೀಕ್ಷಾ ಸೈನಿಂಗ್ ಆಫ್